ನೋಡಿ, ಇದು ಕರಿಬೇವಿನ ಹೂವು. ಇದನ್ನು ಕೂಡ ಮೊಸರು ಬಜ್ಜಿ ಮತ್ತು ಚಟ್ನಿ ಎಲ್ಲ ಮಾಡಬಹುದು. ಈಗ ಕರಿಬೇವಿನ ಹೂವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಯೋಣ. ಇಷ್ಟು ಹುರ್ಕೊಂಡ್ರೆ ಸಾಕು. ಈ ಹುರಿದಿರೋ ಕರಿಬೇವಿನ ಹೂವಿನ ಜೊತೆಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನ ತುರಿ, ಉಪ್ಪು ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ಅದನ್ನು ಈ ಹುಳಿ ಮೊಸರಿಗೆ ಕಲಿಸ್ಕೊಳ್ಳೋಣ. ನೋಡಿ, ಇದು ಮೊಸರು ಬಜ್ಜಿಗೆ ರುಬ್ಬಿದ್ದಾಗಿದೆ. ಸ್ವಲ್ಪ ಹುಳಿಯಾಗಿರೋ ಮೊಸರಿದ್ರೆ ಚೆನ್ನ. ಅದನ್ನು ಇಟ್ಕೊಂಡಿದ್ದೀನಿ. ಎರಡು ಬೆರೆಸ್ಕೊಳ್ತೀನಿ. ಇದಕ್ಕೆ ಈಗ ಒಂದು ಸಾಸಿವೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ಮೊದಲನ್ನಕ್ಕೆ ತಿಂದರೆ ಇದು ಕೂಡ ತುಂಬ ಹೊಸ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ವಿಶೇಷವಾದ ಫಲಗಳನ್ನು ಕೊಡುತ್ತೆ. ನಾಲ್ಗೆಗೂ ಕೂಡ ಹೊಸ ರುಚಿ, ತೃಪ್ತಿ ಕೊಡುತ್ತೆ. ಅದರ ಹೂವುಗಳು ಕಾಯಾಗಿ ನಮ್ಗೆ ಉಪಯೋಗಕ್ಕೆ ಬರುವುದು ಅಷ್ಟರಲ್ಲೇ ಇದನ್ನು ಉಪಯೋಗಿಸ್ಕೊಂಡು ನಾವು ಲಾಭ ಪಡಿಬಹುದು. ಈ ಹುರಿದಿರೋ ಕರಿಬೇವಿನ ಹೂವಿನ ಜೊತೆ ಸ್ವಲ್ಪ ಹುರಿದ ಉದ್ದಿನಬೇಳೆ, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು ಮತ್ತು ಸ್ವಲ್ಪ ಕೊಬ್ಬರಿ ಚೂರುಗಳು ಮತ್ತು ಸ್ವಲ್ಪ ಹುರಿದಿರೋ ಕಡಲೆ ಬೀಜ, ಅದ್ರ ಜೊತೆಗೆ ನಾನು ಮೆಣಸಿನ್ಕಾಯಿ ಬದಲು ಮೆಣಸಿನ ಪುಡಿನ ಹಾಕ್ಕೊಳ್ತೀನಿ. ಇಷ್ಟನ್ನು ಮಾಡಿದ್ರೆ ಇದು ಚಟ್ನಿ ಪುಡಿ ಆಗೋಗುತ್ತೆ. ನೋಡಿ, ಇದ್ರದ್ದು ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಮರಗಳಲ್ಲಾದರೆ ಜಾಸ್ತಿ ಹೂವು ಸಿಗುತ್ತೆ. ಪಾಟಲ್ಲಿ ಹಾಕ್ಕೊಂಡಿರೋ ಮರದಲ್ಲಿ ಕನಿಷ್ಠ ನಾವು ಮೊಸರು ಬಜ್ಜಿ ಮಾಡೋಕ್ಕಾಗೋಷ್ಟು ಒಂದು 7-8 ಗೊಂಚಲು ಬಿಟ್ಟೇ ಬಿಡುತ್ತೆ. ಆ ಹೂವು ಇನ್ನೇದಕ್ಕೂ ಉಪಯೋಗ ಆಗಲ್ಲ. ಅದರಿಂದ ಖಂಡಿತ ನೀವು ಅದನ್ನು ಮಾಡ್ಕೊಂಡು ನೋಡಬಹುದು.